ನೀವು ಆಶಾ ಮೇಡಮ್ಗೂ ಶೋಭಾ ಮೇಡಮ್ಗೂ ಒಳ್ಳೇದಾಗ ಅಲ್ಲ ನನ್ನ ಹತ್ರ ಬಿಡ್ತಾ ಇದ್ದೀರಲ್ಲ ನಿಮ್ಗೇನು ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಇಲ್ಲ. ನನ್ನ ಮಗಳ ನಿಮ್ಮ ಮಗಳ ಅನ್ಕೊಂಡು ಬಿಟ್ಟಿದ್ದೇನೆ ಮೇಡಮ್. ಅದೇನೋ 1 ವರ್ಷ ಹಾಸ್ಟೆಲ್ ಬಿಟ್ಟಿದ್ದೀನಿ ಅಂದ್ರೆ ಅಲ್ಲ, ನಿಮ್ಮ ಮಗಳು ಬಿಟ್ಟಿರ್ತಾಳಮ್ಮ ನಿನ್ನ. ಅಮ್ಮ ನಿಮ್ಮ ತಾಯಿನ ಬಿಟ್ಟಿರ್ತೀಯಮ್ಮ. ಅಕಸ್ಮಾತ್ ನೀನೇನಾದ್ರೂ ಹತ್ರ ನಮ್ಮ ಅಮ್ಮನ ನೋಡಬೇಕು ಕರ್ಕೊಂಡೋಗ್ರಿ ಅಂದರೆ ಇವಾಗಲೇ. ಯಾಕಂದರೆ ನನಗೇನು ಗೊತ್ತೇನಮ್ಮ, ನಂದು ಇಲ್ಲೇ ಇಲ್ಲ ಕೆಲಸಗಳು. ನಂದು ಥ್ರೂ ಔಟ್ ಕರ್ನಾಟಕ ಬಿಡ್ತೀನಿ ನಾನು. ಈಗೆಲ್ಲ ಬಿಟ್ಟಿರ್ತೀನಿ. ನಿಮ್ಮ ಅಮ್ಮ ಪಾಪ ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ನಮ್ಮ ಅಮ್ಮನ ನೋಡಬೇಕು ಅಂತ ನೀನು ಹಠ ಮಾಡಿದ್ರೆ ನಾನು ಕಾರ್ ಮಾಡ್ಕೊಂಡು ಬರಬೇಕು, ನಿನ್ನನ್ನು ಹುಡುಕ್ಬೇಕು, ತಿರ್ಗಾ ಓನರ್ಗೆ ಇನ್ನೊಬ್ರು ಕೊಡಬೇಕು. ಅದಕ್ಕೆ ಫಸ್ಟೇ ನಾನು ಈ ವಿಡಿಯೋ ಯಾಕೆ ಮಾಡ್ಕೋತಾ ಇದ್ದೀನಿ ಅಂತಂದರೆ, ನೀನು ಇಷ್ಟಪಟ್ಟು ನಿಮ್ಮಮ್ಮ ಇಷ್ಟಪಟ್ಟು ನಿನ್ನ ಬಿಡ್ತಿದ್ದಾರೆ. ನಾನು ಬಲವಂತವಾಗಿ ನೀನು ಕರ್ಕೊಂಬಂದಿಲ್ಲ ಆಶಾ. ನೀನು ಅಷ್ಟೇನೇನೆ, ನೀನು ನನಗೋಸ್ಕರ ಕೆಲ್ಸಕ್ಕೆ ಬಂದಿದ್ಯಾ, ನನ್ನ ಕೆಲಸಗಳು ನೀನು ಮಾಡ್ಕೊಡ್ತಿದ್ಯಾ, ಗೊತ್ತಾಯ್ತಾ? ನೀನು ಬಲವಂತವಾಗಿ ನನಗೋಸ್ಕರ ಮಾಡ್ತಾ ಇಲ್ಲ ಅಲ್ವಾ ಆಶಾ? ಅಲ್ವಾ? ಇವರು ಅಷ್ಟೇ, ಇವ್ರ ಮಗಳನ್ನ ಕರ್ಕೊಂಬಂದಿದ್ದಾರೆ ಇವಾಗ ಕೆಲಸಕ್ಕೆ. ಅವಳು ಹೇಳಬೇಕು, ಅಮ್ಮ ನಾನು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಇದಾಗಲಿ ನಾನಲ್ಲಿ ಇವ್ರು ಹೇಳ್ದಂಗೆ, ಏಜೆನ್ಸಿಯವ್ರು ಹೇಳ್ದಂಗೆ ಒಂದು 6 ತಿಂಗಳು ವರ್ಷ ನಾನು ಮಾಡ್ಕೊಡ್ತೀನಮ್ಮ. ನನಗೆ ಸೆಟ್ ಆದಮೇಲೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ, ನನಗೆ ಬೇಡ ಅಂದರೆ ನಾನು ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂತ. ಏನಮ್ಮ ನಿಮ್ಮ ಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ. ಮಾಡ್ತಾಳ ಬಿಟ್ಟಿದ್ದ ಕಡೆ? ನನ್ನ ಮಗಳು ಚೆನ್ನಾಗಿ ಮಾಡ್ತಾನೆ ನಂಬಿಕೆ ನನಗೈತೆ ಮೇಡಮ್. ಹಂಗಾಗಿ ನಂಬಿ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ನಿಮ್ಮ ಹತ್ರ ಮಾಡೇ ಮಾಡ್ತಾಳೆ ಅನ್ನೋ ಕಾನ್ಫಿಡೆಂಟ್ ನನಗೈತೆ ಮೇಡಮ್. ಏನು ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಇಲ್ಲ ಮೇಡಮ್. ಅಮ್ಮ ನೋಡಮ್ಮ, ನಿನಗೆ ಏನಾದರೂ ಅಲ್ಲಿ ಪ್ರಾಬ್ಲಮ್ ಆದರೆ ರಾತ್ರಿ 12 ಗಂಟೆ ಅಲ್ಲ 2 ಗಂಟೆ ಆದರೂ ನಾನು ಎಪ್ಸು, ನನ್ನ ಫೋನ್ ಆಫ್ ಆಗಲ್ಲ. ನನ್ನ ಫೋನ್ ಆಫ್ ಯಾವತ್ತೂ ಆಗಲ್ಲ. ನಿನಗೇನೇ ಅಲ್ಲಿ ನನ್ನ ತೊಂದರೆ ಆಗಲಮ್ಮ, ಗೊತ್ತಾಯ್ತಾ? ಲೇಡೀಸಿಂದ ತೊಂದರೆ ಆಗಲಿ, ಜೆಂಟ್ಸಿಂದ ತೊಂದರೆ ಆಗಲಿ, ಇಮಿಡಿಯೇಟಾಗಿ ನಾನು ಕಾಲ್ ಮಾಡಮ್ಮ. ನಾನು ಹುಡ್ಕೊಂಡು ರಾತ್ರಿನೇ ಬೇಕಾದ್ರೆ ಕ್ಯಾಬಲ್ಲಿ ಬಂದುಬಿಡ್ತೀನಿ ನಾನು, ಗೊತ್ತಾಯ್ತೇನಮ್ಮ? 3 ಹೊತ್ತು ಊಟ ಕೊಡ್ತಾರೆ, ತಿಂಗಳಿಗೆ 2 ರಜಾ ಇದೆ. ನಿಮ್ಮ ತಾಯಿ ಬಂದು ನೋಡ್ಕೊಂಡು ಹೋಗಲಿ. ನೀನು ಮನೆ ಬಿಟ್ಟು ಆಚೆ ಕಡೆ ಬರ್ಕೂಡ್ದು. ಅವ್ರ ಓನರ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗಿ, ಗೊತ್ತಾಯ್ತಾ? ಸಂಬಳ ನಿಮ್ಮಮ್ಮ ನನ್ನ ಹತ್ರ ಬಂದು ನಮ್ಮ ಮನೆಗೆ ಬಂದು ಕಲೆಕ್ಟ್ ಮಾಡ್ತೀನಿ ಅಂತಿದ್ದಾರೆ, ಗೊತ್ತಾಯ್ತಾ? ಇದನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಇವ್ರ ತಾಯಿ ಪಾಪ ಬಿಟ್ಬಿಟ್ಟು ಹೋಗಿ ಬಂದಿದ್ದಾರೆ. ಸೊ ಅವ್ರ ಹುಡುಗಿಗೆ ಬೆಂಗಳೂರು ಟು ಮೈಸೂರಲ್ಲಿ ಕೆಲಸ ಆಗಿದೆ ಇವತ್ತು. ಸೊ ನಾನು ಅವರು ಆ್ಯಕ್ಚುಲಿ ಬೆಂಗಳೂರಲ್ಲೂ ಇರ್ತಾರೆ, ಮೈಸೂರಲ್ಲೂ ಇರ್ತಾರೆ ಅವರು. ಸೊ ನಾನು 2 ಕಡೆನೂ ಅವ್ರಿಗೆ ಜಾಬ್ ಇದು ಮಾಡಿದ್ದೀನಿ. ಎಲ್ಲಾದರೂ ಅಲರ್ಟ್ ಆಗುತ್ತೆ ಅಲ್ಲಿ ಕೆಲಸಕ್ಕೆ ಆಗ್ತಾಯಿದ್ದೀನಿ. ಸೊ ನನ್ನನ್ನು ನಂಬಿ ಬಂದಿದ್ದಾರೆ. ನಾನು ಇವತ್ತವರೆಗೂ ನನ್ನ ಏಜೆನ್ಸಿನ ನಾನು ಸ್ಟಾರ್ಟ್ ಮಾಡಿ 12 ಇಯರ್ಸ್ ಆಯಿತು. 12 ಇಯರ್ಸಿಂದ ಈ ವಯಸ್ಸು ಹುಡುಗಿರಿಂದ ಹಿಡಿದು ಮದುವೆ ಆದವರು, ಗಂಡ ಬಿಟ್ಟವರು ಎಲ್ಲರೂ ಬಂದಿದ್ದಾರೆ. ನನ್ನ ಕಡೆಯಿಂದ ನಾನು ಒಳ್ಳೆಯದೇ ಮಾಡಿದ್ದೀನಿ. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಇವ್ರಿಗೂ ಒಳ್ಳೇದಾಗಲಿ, ಅವ್ರ ತಾಯಿಗೂ ಒಳ್ಳೇದಾಗಲಿ, ಆ ಹುಡುಗಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ಬಿಟ್ಟಿರೋ ಮನೆಗೂ ಒಳ್ಳೆಯ ಹೆಸರು ತೊಗೊಂಡು ಬರಲಿ. ಥ್ಯಾಂಕ್ ಯು. ಏನಮ್ಮ ಬೇರೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಆಶಾ? ಏನಿಲ್ಲ, ಇವಾಗ ಯಾರು ಬೇಕಾದರೂ ಈ ಕಂಪ್ನಿನ ನಂಬಿ ಬರ್ಬೋದು. ಥ್ಯಾಂಕ್ ಯು. ಒಂದು ಏನಕ್ಕೆ ಅಂತಂದ್ರೆ ಕೆಟ್ಟ ಕಮೆಂಟ್ಸ್ ಮಾಡ್ತಾರಮ್ಮ ಜಾಸ್ತಿ. ಯಾಕೆಂದ್ರೆ ನಾನು ಈ ಕಂಪ್ನಿಲಿ ಸೇರಿ 3 ಇಯರ್ಸ್ ಆಗ್ತಾ 3 ಇಯರ್ಸ್ 3 ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಯಾವ ಸಂಬಳ ಬಗ್ಗೆ ಏನಮ್ಮ ಸಂಬಳ ಕಮೆಂಟ್ ಹಾಕಿಲ್ಲ. ಸಂಬಳ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಕಂಪಲ್ಸರಿ ನಮ್ದು ಏನು ಪೇಮೆಂಟ್ ಇರುತ್ತೆ ಅದು ಟೈಮಿಗೆ ಕರೆಕ್ಟಾಗಿ ಹಾಕ್ಬಿಡ್ತಾರೆ ಮೇಡಮ್ ಅವರು, ಶೋಭಾ ಅನ್ನೋರು. ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ವಿಷಯನ, ಸೊ ನಾನೇ ತೊಗೊಂಡಿರೋಳು 3 ವರ್ಷದಿಂದ ಆ ಪೇಮೆಂಟನ್ನ ಏನು ಹಾಕ್ತಿದ್ರೋ ಪ್ರತಿ ತಿಂಗಳು ತೊಗೊಳ್ತಿದ್ದೆ. ಸೊ ನಾನು ಓನರ್ ಮನೇಲಿ ಕೆಲಸ ಮಾಡ್ತಿರೋದಕ್ಕೆ ನಾನು ಕೆಲಸ ಮಾಡೋದು ಇಷ್ಟ ಆಗಿ ಅವರೇನೆ ನನಗೆ ಲಾಸ್ಟಲ್ಲಿ ಅವ್ರು ತೀರೋಗಿದಾಗ ನನಗೆ ಒಂದು ಜೊತೆ ಕಾಲುಂಗ್ರ ಮತ್ತು ನನಗೆ ಒಂದು 3,000 ಅಮೌಂಟು ಎಲ್ಲ ಕೊಟ್ಟು ಅದು ಅವ್ರ ಪ್ರೀತಿಯಿಂದ ಕೊಟ್ಟಿರೋದು, ನಾವೇನು ಇಸ್ಕೊಳಲ್ಲ ಅದನ್ನ, ನಮಗೆ ಬೇಡ ಅದು. ಸೊ ಶೋಭಾ ಮೇಡಮ್ ಅಂತ ಒಳ್ಳೆ ಮನೆ ಬಿಟ್ಕೊಟ್ಟಿದ್ರು ನನಗೆ. ಈಗೂ ಅಷ್ಟೇ ನನಗೆ ಅಜ್ಜಿ ನೋಡ್ಕೊಳ್ಳೋದು ಪೇಷಂಟ್ ಕೇರ್ ನಾಳೆಯಿಂದ ಹೋಗ್ತಾ ಇದ್ದೀನಿ. ನಾನು ಜಾಯಿನ್ ಆಗಿದ್ದೀನಿ. ಸೊ ನಾಳೆಯಿಂದ ಹೋಗ್ತಾ ಇದ್ದೀನಿ. ಅಲ್ಲೂ ಅಷ್ಟೇ 1 ವರ್ಷ ಅಂತ ಹೇಳಿದ್ದಾರೆ. ಅಗ್ರಿಮೆಂಟ್ ಎಲ್ಲ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಈ ಕಂಪ್ನಿಗೆ. ಮತ್ತೆ ಇವ್ರು ಮಾಡ್ತಾ ಇದ್ದಾರಲ್ಲ ಈ ಹೆಣ್ಮಗು ಮತ್ತೆ ಅವರ ತಾಯಿ, ಸೊ ನಮ್ಮಿಬ್ಬರನ್ನ ನಂಬಿಟ್ಟು ಆ ಮಗುನ ಬಿಡ್ತಾ ಇದೀವಿ. ಆ ಮನೆ ಏನು ಎದುರ್ಕೋಬೇಡ ಪುಟ್ಟ, ಗೊತ್ತಾಯ್ತಾ? ನಾವೆಲ್ಲ ಇದೀವಿ ನಿನ್ ಸಪೋರ್ಟ್ಗೆ, ಗೊತ್ತಾಯ್ತಾ? ಆಶಾನು ಇದ್ದಾಳೆ, ನಾನು ಇದ್ದೀನಿ. ನಾನು ಮೈಸೂರಿಗೆ ಬಂದ್ರೆ ಮೈಸೂರು ಅವಳು ಕರ್ಕೊಂಡ್ ಬರ್ತೀನಿ, ಗೊತ್ತಾಯ್ತಾ? ನೀನ್ ಮಾತಾಡಪ್ಪ. ನಿನ್ನ ಹೆಸರು ಪುಟ್ಟ? ನನ್ನ ಹೆಸರು ಗೌರಿ ಅಂತ. ನಾನು ಇವ್ರ ಮೇಡಮ್ ಅವರು ರೀಲ್ಸ್ ನೋಡ್ಬಿಟ್ಟು ನನಗೂ ಇಷ್ಟ ಆಯ್ತು. ಮೇಡಮ್ ಅವರು ಒಳ್ಳೆ ಕಂಪನಿಗೆ ಹಾಕ್ತಾರೆ, ನನಗೂ ಮಾಡಕ್ ಆಸೆ ಆಯ್ತು. ಅದಕ್ಕೆ ನಾನು ಬಂದೆ ಮೇಡಮ್. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ನಿಂಗೆ ಒಳ್ಳೇದಾಗ್ಲಮ್ಮ, ದೇವ್ರು ಒಳ್ಳೇದು ಮಾಡಲಿ. ಇನ್ನು 5 ವರ್ಷ ಆದ್ಮೇಲೆ ಮದುವೆ ಆಗೋ, ಅದು ನಾನೇ ಮಾಡಿಸ್ತೀನಿ ನಿನಗೆ. ಏನಮ್ಮ ನಿಮ್ಮ ಮಗಳ ಮದುವೆನೂ ಸೆಟ್ ಆಯಿತು ಅಂದರೆ ಒಳ್ಳೆ ಕಡೆ ಬಿಟ್ಟಿರ್ತೀವಲ್ಲ, ಅಲ್ಲೆಲ್ಲಾದರೂ ಒಳ್ಳೆ ಹುಡುಗ, ಒಳ್ಳೆ ಡ್ರೈವರು, ಚೆನ್ನಾಗಿ ಅವಳನ್ನ ನೋಡ್ಕೋತೀನಿ ಅಂದರೆ ಯಾರಾದರೂ ಸಿಕ್ಕಿದ್ರೆ ನಾನು ನಿನ್ನ ಕರಿತೀನಿ, ಹುಡುಗನ ಹತ್ರ ಮಾತಾಡು, ಅಲ್ಲೇ ಕೆಲಸ ಮಾಡ್ಕೊಂಡು ಗಂಡ ಹೆಂಡ್ತಿ ಜುಮ್ ಅಂತ ಇರಲಿ. ಇನ್ನು 5 ವರ್ಷ ಮಾಡಬೇಡ ಅವಳಿಗೆ, 5 ವರ್ಷ ಮಾಡಬೇಡಮ್ಮ ನೀನು. ಒಂದು ಸ್ವಲ್ಪ ದುಡ್ದುಬಿಟ್ಟು ಬ್ಯಾಂಕಲ್ಲಿ ಇಟ್ಕೋ, ಒಡವೆ ರೇಷ್ಮೆ ಸೀರೆ ತಗೋ, ಮುಂದೆ ನಿನ್ನ ಲೈಫ್ ಚೆನ್ನಾಗಿರುತ್ತಮ್ಮ.
ನಾನು ಬ್ರಾಹ್ಮಣ ರೋಡು ನೀನು ಅರಿಸ್ತಾ ಇದ್ದೀನಿ, ಚೆನ್ನಾಗಿರಮ್ಮ ನೀವಿಬ್ಬರೂ ಅಷ್ಟೇ. ಸಾರಿ, ಆಯಿತು, ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ, ನಮಸ್ಕಾರ. ಆಶಾ ಇವ್ರು ಅಪ್ಪ ಅಮ್ಮ ಮಗಳಿಗೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಪ್ಪ. ನಾನು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈಗ ನಾನು ಹೊರಡಬೇಕು. ನಾನು ಈಗ ಹೊರಟು ನಾನು ರಾತ್ರಿ ಬರೋದು 11 ಆಗುತ್ತೋ 12 ಆಗುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಸಾಕು.